ಇರಾನ್ ಸರ್ವನಾಶಕ್ಕೆ ಅಮೆರಿಕ ಸ್ಕೆಚ್. ಟ್ರಂಪ್ ನಿರ್ಧಾರದಿಂದ ನಡುಗಿದ ಮಧ್ಯಪ್ರಾಚ್ಯ. ನಾವು ಮಾತನಾಡುತ್ತಿರುವುದು ಆ ಒಂದು ಘಟನೆಯ ಬಗ್ಗೆ, ಆ ಒಂದು ನಿರ್ಧಾರದ ಬಗ್ಗೆ. ಇದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರದೇಶದ ಕಥೆಯಲ್ಲ, ಬದಲಾಗಿ ಅಧಿಕಾರದ ಅಮಲಿನಲ್ಲಿ ನಡೆಯುತ್ತಿರುವ ಅನ್ಯಾಯದ ಪರಮಾವಧಿ. ಇಲ್ಲಿ ನಡೆಯುತ್ತಿರುವುದೇ ಬೇರೆ, ಜನರಿಗೆ ತಿಳಿಯುತ್ತಿರುವುದೇ ಬೇರೆ. ಹಾಗಾದರೆ ಅಸಲಿ ಸತ್ಯವೇನು? ಆ ಪರದೆಯ ಹಿಂದಿರುವ ಲೀಡರ್ ಯಾರು ಗೊತ್ತಾ? ಇಲ್ಲಿದೆ ಸಂಪೂರ್ಣ ಡೀಟೇಲ್ಸ್. ಹೌದು, ಜಾಗತಿಕ ರಾಜಕಾರಣದ ಈಗ ದಿಗಿಲು ಮೂಡಿಸುವ ಸುದ್ದಿ. ಇರಾನ್ ಗಡಿಯಲ್ಲಿ ಅಮೆರಿಕದ ಹದ್ದಿನ ಕಣ್ಣು. ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ಆದೇಶಕ್ಕೆ ಇಡೀ ಇರಾನ್ ಬೆಚ್ಚಿ ಬಿದ್ದಿದೆ. ಅಮೆರಿಕದ ಭೂಪಡೆ ಎಂಟ್ರಿಯಾಗಿದ್ದು ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಕಾರ್ಮೋಡ ಕವಿದಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ದಶಕಗಳ ಹಗೆತನ ಈಗ ಸ್ಫೋಟಕ ಹಂತಕ್ಕೆ ಬಂದು ತಲುಪಿದೆ. ಇತ್ತೀಚಿನ ಬೆಳವಣಿಗೆಯ ಪ್ರಕಾರ ಅಮೆರಿಕ ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಇರಾನ್ ಮೇಲೆ ದಾಳಿ ನಡೆಸಲು ಸರ್ವಸನ್ನದ್ಧವಾಗಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕದ ಈ ನಡೆಯಿಂದ ಇಡೀ ವಿಶ್ವವೇ ಈಗ ಆತಂಕದಲ್ಲಿದೆ. ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರಾವಧಿಯ ಈ ನಿರ್ಧಾರಗಳು ಇರಾನ್ನ ಪಾಲಿಗೆ ಸಿಂಹ ಸ್ವಪ್ನವಾಗಿವೆ. ಅಮೆರಿಕದ ಭೂಪಡೆಗಳು ಗಡಿಯ ಹತ್ತಿರ ಸಜ್ಜಾಗಿ ನಿಂತಿವೆ. ಇರಾನ್ ಪ್ರಮುಖ ಸೇನಾ ತಾಣಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿಗಳನ್ನು ನಿಯೋಜಿಸಲಾಗಿದೆ. ಇತ್ತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ, ತನ್ನ ಪ್ರತ್ಯುತ್ತರಕ್ಕೆ ತಯಾರಿ ನಡೆಸುತ್ತಿದೆ ಎಂದು ವರದಿಯಾಗಿದೆ. ಆದರೆ ಅಮೆರಿಕದ ತಂತ್ರಜ್ಞಾನ ಮತ್ತು ಸೇನಾ ಬಲದ ಮುಂದೆ ಇರಾನ್ ಎಷ್ಟು ಕಾಲ ತಡೆದುಕೊಳ್ಳಬಲ್ಲದು ಎಂಬುದು ಈಗಿನ ದೊಡ್ಡ ಪ್ರಶ್ನೆ. ಅಮೆರಿಕದ ಬೆದರಿಕೆಗೆ ಇರಾನ್ ತಲೆಬಾಗುತ್ತಾ? ಖಂಡಿತ ಇಲ್ಲ. ಅಮೆರಿಕ ತನ್ನ ಸೇನೆಯನ್ನು ಗಡಿಯಲ್ಲಿ ನಿಲ್ಲಿಸಿದ್ರೆ ಇತ್ತ ಇರಾನ್ ತನ್ನ ಭೂಗತ ಕ್ಷಿಪಣಿ ನಗರಗಳ ಬಾಗಿಲು ತೆರೆದಿದೆ. ಇರಾನ್ ಬಳಿ ಇರುವುದು ಹಳೆಯ ಶಸ್ತ್ರಾಸ್ತ್ರಗಳಲ್ಲ, ಸಾವಿರಾರು ಕಿಲೋಮೀಟರ್ ದೂರದ ಗುರಿಯನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುವ ಫಥಾ ನಂತರ ಹೈಪರ್ಸೋನಿಕ್ ಕ್ಷಿಪಣಿಗಳು. ಇರಾನ್ ಸೇನೆಯ ಒಂದು ಸೈರನ್ ಮುಳುಗಿದ್ರೆ ಸಾಕು, ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಬೇಸ್ಗಳು ಬೂದಿಯಾಗುವ ಭೀತಿ ಎದುರಾಗಿದೆ. ಅಷ್ಟೇ ಅಲ್ಲ, ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸದ್ದು ಮಾಡಿದ ಇರಾನ್ ಘಾತಕ ಡ್ರೋನ್ಗಳು ಈಗ ಅಮೆರಿಕದ ರಕ್ಷಣಾ ಕವಚ ಭೇದಿಸಲು ಸಜ್ಜಾಗಿವೆ. ಪರ್ಷಿಯನ್ ಗಲ್ಫ್ನಲ್ಲಿ ಸಮರಾಭ್ಯಾಸ ಶುರು ಮಾಡಿರುವ ಇರಾನ್ ಪಡೆಗಳು ನಾವು ಯುದ್ಧ ಬಯಸುವುದಿಲ್ಲ, ಆದರೆ ಬಂದ್ರೆ ಹಿಂದೆ ಸರಿಯುವುದಿಲ್ಲ ಎಂದು ವಾಷಿಂಗ್ಟನ್ಗೆ ನೇರ ಎಚ್ಚರಿಕೆ ನೀಡಿವೆ. ಒಂದೆಡೆ ಟ್ರಂಪ್ ರಣತಂತ್ರ, ಇನ್ನೊಂದೆಡೆ ಇರಾನ್ ಕೆಚ್ಚೆದೆಯ ಪ್ರತಿತಂತ್ರ. ಈ ಸಂಘರ್ಷ ಜಗತ್ತನ್ನು ಮೂರನೇ ಮಹಾಯುದ್ಧಕ್ಕೆ ತಳ್ಳುತ್ತಿದೆಯೇ? ಕಾದು ನೋಡಬೇಕಾಗಿದೆ. ಒಂದು ವೇಳೆ ಈ ಯುದ್ಧ ಸಂಭವಿಸಿದ್ರೆ ಅದು ಕೇವಲ ಈ ಎರಡು ದೇಶಗಳಿಗೆ ಸೀಮಿತವಾಗುವುದಿಲ್ಲ. ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆ ಆಗುವ ಭೀತಿ ಇದೆ. ಭಾರತ ಸೇರಿದಂತೆ ಹಲವು ದೇಶಗಳ ಆರ್ಥಿಕತೆಯ ಮೇಲೆ ಇದು ನೇರ ಪರಿಣಾಮ ಬೀರಲಿದೆ. ಹಾಗಾಗಿ ವಿಶ್ವಸಂಸ್ಥೆ ಮತ್ತು ಇತರ ದೇಶಗಳ ಈ ಉದ್ವಿಗ್ನತೆಯನ್ನು ಶಮನಗೊಳಿಸಲು ಪ್ರಯತ್ನಿಸುತ್ತಿವೆ. ಸದ್ಯಕ್ಕಂತೂ ಯುದ್ಧದ ಭೀತಿ ಕಡಿಮೆಯಾಗಿಲ್ಲ. ಮುಂದಿನ ಪ್ರತಿ ಕ್ಷಣವೂ ಇಡೀ ಜಗತ್ತಿಗೆ ನಿರ್ಣಾಯಕವಾಗಿದೆ. ಅಮೆರಿಕ ಮುಂದಿನ ಹೆಜ್ಜೆ ಏನು? ಇರಾನ್ ಈ ದಾಳಿಯನ್ನು ಹೇಗೆ ಎದುರಿಸಲಿದೆ? ಈ ಕುರಿತಾದ ಇನ್ನಷ್ಟು ಅಪ್ಡೇಟ್ ಸುದ್ದಿಗಳಿಗೆ ನೋಡ್ತಾ ಇರಿ. ಧನಂಜಯ್ 24 ಮೆಟ್ರೋ ಕನ್ನಡ ನ್ಯೂಸ್ ಬೆಂಗಳೂರು.